ನನ್ನ ಆತಂಕ ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ರೇಣುಕೆಯ ವಿವಾಹ ನಡೆಯುತ್ತದೆ. ನಂತರ ಜಮದಗ್ನಿಯನ್ನು ಮತ್ತೆ ಕರೆಸಬಹುದು. ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ನಾನು ಅವನನ್ನು ದೂರ ಕಳುಹಿಸಬೇಕೇ? ನೋಡು ರೇಣುರಾಜ, ಯಾರ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ನನ್ನಿಂದಾಗಲಿ ನಿನ್ನಿಂದಾಗಲಿ ಸಾಧ್ಯವೂ ಇಲ್ಲ. ಎಲ್ಲರೂ ಕಾಲನ ಕೈಗೊಂಬೆಯಷ್ಟೇ. ನಿನ್ನ ಕೋರಿಕೆಯನ್ನು ಒಪ್ಪಿಕೊಂಡು ಅಂದು ಅವನನ್ನು ರಾಜ್ಯದಿಂದ ಆಚೆ ಕಳುಹಿಸಿದ್ದೆ. ಆಗ ಹಾಗೆ ಕಳುಹಿಸುವುದಕ್ಕೆ ಕಾರಣವೂ ಇತ್ತು. ನಾನು ನೀಡಿದ ಆ ಕೆಲಸದಲ್ಲಿ ಅವನು ಗೆದ್ದು ಬಂದಿದ್ದಾನೆ. ಹೀಗಿರುವಾಗ ಮತ್ತೆ ಕಾರಣವನ್ನು ನೀಡಿ ಅವನನ್ನು ಕಳುಹಿಸುವುದಕ್ಕೆ ಸಾಧ್ಯವಿಲ್ಲ. ಗುರುಗಳೇ, ನನ್ನ ಮಾತಿನ ಸಾಕು ರೇಣುರಾಜ. ಮಗಳ ಮೇಲಿನ ನಿನ್ನ ವ್ಯಾಮೋಹ ನನಗೆ ತಿಳಿಯದ್ದೇನೂ ಅಲ್ಲ. ರೇಣುಕೆ ನಿನ್ನ ಮಗಳೆಂಬ ಮಮಕಾರ ನಿನಗಿದ್ದಂತೆ ಜಮದಗ್ನಿ ನನ್ನ ಮಗನೆಂಬ ಮಮತೆ ನನಗೂ ಇದೆ. ನಿನ್ನ ಮಗಳನ್ನು ಹೇಗೆ ನೀನು ನಿನ್ನಿಂದ ದೂರ ಕಳಿಸುವುದಕ್ಕೆ ಇಚ್ಛಿಸುವುದಿಲ್ಲವೋ ಹಾಗೆಯೇ ನನ್ನ ಮಗನನ್ನು ಅನಗತ್ಯವಾಗಿ ನನ್ನಿಂದ ದೂರ ಇರಿಸುವುದಕ್ಕೆ ಸಾಧ್ಯವಿಲ್ಲ. ಪುತ್ರ ವಾತ್ಸಲ್ಯ ನನಗೂ ಇದೆ ರೇಣುರಾಜ. ಕಾರಣವಿಲ್ಲದೆ ಒಬ್ಬ ಪ್ರಜೆಯನ್ನು ರಾಜ್ಯದಿಂದ ಹೊರಗೆ ಕಳುಹಿಸಿದರೆ ನಿರಪರಾಧಿಗೆ ಶಿಕ್ಷೆ ವಿಧಿಸಿದಂತೆ. ಇದೆಲ್ಲ ನಿನಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಇನ್ನು ಇದರ ಬಗ್ಗೆ ಚರ್ಚೆ ಬೇಡ. ನಾನಿನ್ನು ಬರುತ್ತೇನೆ. ನಾನು ಕಳಿಸಿರೋ ಹಾವು ಸತ್ತು ಬಿದ್ದಿದೆ ಅಂದರೆ ಇದು ಅವಳ ಕೆಲಸ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ನನ್ನ ಮಾಂತ್ರಿಕ ಶಕ್ತಿಯಿಂದ ಸೃಷ್ಟಿಯಾದ ಶಕ್ತಿಯುತವಾದ ಸರ್ಪನ ಸಾಮಾನ್ಯರಿಂದ ಕೊಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಆ ಮಂಗಳಾದೇವಿ ಮಾತು ಸತ್ಯ ಅಂತಾಯ್ತು. ನಾನು ಎಚ್ಚರದಿಂದಿರೋದು ಒಳ್ಳೆಯದು. ಇರಲಿ, ಇದು ಕೇವಲ ಆರಂಭ ಅಷ್ಟೇ. ಆ ರೇಣುಕೆ ಶಕ್ತಿ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೆ ನಾನು ಏರ್ಪಡಿಸಿರೋ ಒಂದು ಸಣ್ಣ ಪರೀಕ್ಷೆ. ಇದ್ರಲ್ಲಿ ಅವಳು ಗೆದ್ದಿದ್ದಾಳೆ, ಹಾಗಂತ ನಾನು ಸೋತಿದ್ದೀನಿ ಅಂತಲ್ಲ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ